ದೇವ್ರು ಕಲಿಸ್ತಾನ. ಅರ್ಥೈತಾ? ದೇವ್ರೇ ಕಲಿಸ್ತಾನ. ಅದು ದೇವ್ರು ಮಾಡೋ ಆಶೀರ್ವಾದ. ದೇವ್ರ ಅನ್ನ ನೀನೇ ಅಷ್ಟು ತ್ಯಾಗ ಮಾಡಿದ್ರೆ ಇನ್ನ ದೇವ್ರು ತನ್ನ ಪ್ರಾಣನೇ ನಮ್ ಸಲ ಕೊಟ್ಟನ. ಆಮೇನ್. ಮತ್ತೆ ಆತನ ತ್ಯಾಗ ಮುಂದೆ ನಮ್ ತ್ಯಾಗ ಏನು? ಅಪ್ಪ ನನಗೆ ನೀನ್ ಹೆಚ್ಚಪ್ಪ, ನನಗೆ ಇದೆಲ್ಲ ಹೆಚ್ಚಲ್ಲ, ನನಗೆ ನೀನ್ ಹೆಚ್ಚಂತೇಳಿ ನಾವು ತ್ಯಾಗ ಮಾಡಿದಾಗ ಇನ್ನು ಆತಿನ ಎಷ್ಟು ನಮ್ ಸಲಾಗ ಮಾಡ್ತಾನೆ ಹೇಳಿ. ನೀವೇ ನಿಮ್ ಮಕ್ಕಳಿಗೆ ಹಾವು ಕೇಳಿದ್ರೆ ಅಲ್ಲ, ಊಟ ಕೇಳಿದ್ರೆ ಹಾವು ಕೊಡ್ತೀರಾ, ತತ್ತಿ ಕೇಳಿದ್ರೆ ಚೋಳು ಕೊಡ್ತೀರಾ ಅಂತನ. ನೀವೇ ನಿಮ್ ಮಕ್ಕಳಿಗೆ ಶ್ರೇಷ್ಠವಾದದ್ದು ಕೊಟ್ರೆ ನಾನು ಇನ್ನೆಷ್ಟು ಶ್ರೇಷ್ಠವಾದದ್ದು ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ತಲ್ಲಿ ಮರಿಚಿನ ನೀನು ಮರವನು ಅಂತ ಹೇಳ್ತಾನ. ತಾಯಿ ಮರೆತರು ಕೂಡ ನಾನು ಮರೋದಿಲ್ಲ ಅಂತ. ತಾಯೇನೋ ಒಂದ್ ಸ್ವಲ್ಪ ಮರಿಬಹುದು, ಆ ಕಡೆ ಈ ಕಡೆ ಅಡಿಗೆ ಮಾಡ್ಕಂತ, ಅವು ಮಾಡ್ಕಂತ, ಈ ಮಾತಾಡ್ಕಂತ, ಅಲ್ಲಿ ಮಾತಾಡ್ಕಂತ ನಾವ್ ಎಲ್ಲಿ ಹೋಗಿರ್ತೀವೋ ಗೊತ್ತಿಲ್ಲ ತಾಯಿಗೆ. ಆದ್ರೆ ಅನುಕ್ಷಣ ನಮ್ಮನ್ನು ಕಾಪಾಡೋದು ಯಾರು ಹೇಳು? ದೇವರು. ಆಮೇಲೆ ನಮ್ಮ ಮಕ್ಕಳು ಹೊರಗೆ ಹೋದ್ರು ಕೂಡ ಕಾಪಾಡೋದು ಯಾರು ಹೇಳು? ದೇವರು. ಇಸ್ರಾಯೇಲ್ దేవుడు ಕುನುಗಡು ನಿದ್ರಪೋಡು. ಆತ ನಿದ್ದೆ ಹೋಗೋದಿಲ್ಲ. ಒಬ್ರು ಎದ್ದಾಳಿಸ್ತಿರ್ತಾರೆ, ಎದ್ದೇಳು ಮಂಜುನಾಥ. ಹಂಗೆ ಎದ್ದಾಳ್ಸಕ ಕಲ್ಲಲ್ಲ, ಆಡಿಟ್ಟು ಎದ್ದಾಳ್ಸಕ. ಈತ ಯಾವಾಗಲೂ ನಿರಂತರನಾಗಿ ಜೀವಿಸ್ತಾನ. ಕುಣುಗಾಡು ನಿದ್ರಪೋಡು. ನೀನ್ ಮಕ್ಕಂಡ್ರು ಕೂಡ ಆತ ನೀನ್ ಬಗಲಿಗೆ ಇರ್ತಾನ. ಆಮೇಲೆ ಕಾಯ್ತಿರ್ತಾನ. ಅದು ಪ್ರೊಟೆಕ್ಷನ್ ಹಾಕಿರ್ತಾನ. ನಮ್ಮ ಕುಟುಂಬಕ್ಕೆ ಪ್ರೊಟೆಕ್ಷನ್ ಹಾಕಿರ್ತಾನ. ಅದು ದೇವ್ರದಲ್ಲಿರೋ ಕನೆಕ್ಷನ್. ನಾವು ದೇವ್ರನ್ನ ಬಿಟ್ಟಿವ ಅನ್ಕೋ, ನಮ್ಮ ಒಂದು ಸ್ವಚ್ಛನ ಆರಿಸ್ಕೊಳಕ್ ನಾವು ಹೋಗಿವ ಅನ್ಕೋ, ಅದೇನಾಗ್ತದೆ ಹೇಳು? ನಷ್ಟ ಆಗ್ತದೆ. ಅದು ಅವಾಗ ಬೇಸ್ ಕಾಣ್ತತೆ, ಆಕರ್ಷಣೆ ಅಲ್ಲ, ಅವಾಗ ಬೇಸ್ ಎಂಜಾಯ್ಮೆಂಟ್ ಇರ್ತತೆ. ಅದು ಎಂಡಿಂಗ್ ಏನಾಗ್ತದೆ ಅಂದ್ರೆ ಅದು ನಾಶನ ಆಗುತ್ತೆ. ಅದಕ್ಕೆ ನಾವು ಶಾಶ್ವತವಾದದನ್ನೇ ಹುಡ್ಕೊಂಡು ಹೋಗ್ಬೇಕು, ಶಾಶ್ವತವಾದದನ್ನೇ ನಾವು ಇಟ್ಕೋಬೇಕು. ಅರ್ಥ ಆಯ್ತಾ? ಯಾವುದಕ್ಕೂ ಅಲ್ಲ. ಇಲ್ಲಿ ನಾವೇನಾಗಿದ್ದೀವಿ? ಪರದೇಶರಾಗಿದ್ದೀವಿ ನಾವು. ಇದು ಶಾಶ್ವತ ಅಲ್ಲ ನಮಗೆ. ಅಬ್ರಹ್ಮ ಅದನ್ನೇ ಹೇಳ್ತಾನೆ, ಅದೇ 23 ಅಧ್ಯಾಯದಾಗ ಹೇಳ್ತಾನೆ ನೋಡು, 23:4. ಏನಾಗನಂತ? ಪರದೇಶಿ ಪರವಾಸಿ ಆಗನ. ಇಲ್ಲೇ ಇರ್ತಾನ, ಅವ್ರ ಮಧ್ಯದಲ್ಲೇ ಜೀವಿಸ್ತಾನ, ಆ ಲೋಕ ಆಕರ್ಷಣೆ ಮಧ್ಯದಲ್ಲೇ ಅದಾನ. ಆದ್ರೂ ಕೂಡ ಆತನ ಮನಸ್ಸಿನಲ್ಲಿ ಏನೈತೆ ಹೇಳು? ನಾನು ಪರದೇಶಿ, ಇದು ನನಗೆ ಶಾಶ್ವತವಾದದ್ದಲ್ಲ. ನನಗೆ ಶಾಶ್ವತವಾದದ್ದು ಸ್ಥಾನ ಒಂದೈತೆ, ನಿವಾಸ ಒಂದೈತೆ. ನಾವು ಹಂಗೆ ಜೀವಿಸ್ಬೇಕು. ಈ ಲೋಕದಲ್ಲಿ ಯಾರು ಶಾಶ್ವತ ಅಲ್ಲ. ಶಾಶ್ವತನಾ? ನಾಳೆ ಇರ್ತೀವಿ ನಮಗೆ ಗೊತ್ತಾ? ಇವತ್ತು ನೈಟ್ ಇರ್ತೀವಿ ನಮಗೆ ಗೊತ್ತಾ? ನಾವೇನಾಗಿದ್ದೀವಿ? ಪರದೇಶರಾಗಿದ್ದೀವಿ. ಅಂದ್ರೆ ನಮಗೆ ನಿತ್ಯ ಸ್ವಾಸ್ಥ್ಯ ಒಂದೈತೆ, ಇದಲ್ಲ ನಮಗೆ. ಇದು ನೀರಿನ ಮೇಲೆ ಗುಳ್ಳೆ ಇದ್ದಂಗ. ನಾವು ಇದ್ರ ಸಲುವಾಗಿ ಎಷ್ಟೋ ಪ್ರಯಾಸ ಪಡ್ತೀವಿ. ನಾವು ಇದ್ರ ಸಲುವಾಗಿ ಏನೋ ಮಾಡ್ಬೇಕಂತೇಳಿ ನಾವು ನೋಡ್ತೀವಿ. ಈ ಲೋಕ ಸಂಪಾದಿಸಿದಂಗ ಏನೋ ಮಾಡ್ಕೋಬೇಕಂತೇಳಿ ಹೋಗ್ತೀವಿ. ಅದೇನಾಗುತ್ತೆ ಹೇಳು? ನಾಷ್ಟಕ್ಕೆ ತಗೊಂಡೋದು. ಅಬ್ರಾಮ್ ಏನ್ ಮಾಡ್ತಾನ ಗೊತ್ತಾ? ಪ್ರಯಾಣ ಮಾಡ್ತಾನ, ದೇವ್ರ ತಲೆ ಕನೆಕ್ಷನ್ ಇಟ್ಕೊಂಡು ನಡೀತಾನ. ಆದ್ರೂ ಕೂಡ ಏನನ್ಕಂತಾನೆ ಗೊತ್ತಾ? ನಾನು ಪರದೇಶಿ. ನಾವು ಕೂಡ ಇಲ್ಲಿ ಜೀವಿಸ್ತಿರುವಾಗ ಹೆಂಗ್ ಜೀವಿಸ್ಬೇಕು ಗೊತ್ತಾ? ನಾನು ಇಲ್ಲಿ ಪರದೇಶಿ, ನನ್ನ ನಿವಾಸ ಸ್ಥಾನ ಅಲ್ಲೈತೆ. ನಾವು ದೇವ್ರಲಿಂದ ಬಂದೀವಿ, ಮತ್ತೆ ನಾವು ತಿರುಗಿ ದೇವ್ರ ತಲೆ ಸೇರ್ಬೇಕ. ಅದನ್ನ ಮರಿಬಾರ್ದು. ಅದನ್ನ ಬಿಟ್ಟು ಇಲ್ಲಿ ಏನೇನೋ ಮಾಡ್ಕೊಳಕ್ ಹೋಗಿವ ಅನ್ಕೋ, ಪಾಪ ನುಂಗದತ್ತೆ, ಬಲಿ ಮಾಡ್ತತೆ. ಅದಕ್ಕೆ ನಾವು ದೇವ್ರ ತಲೆ ಸವಾಸ ಇಟ್ಕೊಂಡು ನಡೆಯುವಂತವ್ರಾಗಿರ್ಬೇಕು. ಲಾಸ್ಟ್ ಒಂದು ವಚನ ಓದ್ತೀನಿ ನೋಡ್ರಿ. ಇರ್ಮೀಯ ಗ್ರಂಥವು 2ನೇ ಅಧ್ಯಾಯ 2:11.
ತನ್ನ ದೇವತೆಗಳ ದೇವರಲ್ಲದೆ ಇದ್ದರು ದೇವತೆಗಳು ದೇವರಲ್ಲದೇ ಇದ್ದರು ಅವುಗಳನ್ನು ಯಾವ ಜನಾಂಗವಾದರೂ ಕೊಂಡಿತು. ಆದರೆ ನನ್ನ ಜನರು ತಮ್ಮ ಮಹಿಮೆಯಾದ ನನಗೆ ಬದಲಾಗಿ ಕೆಲಸಕ್ಕೆ ಬಾರದನ್ನು ಆರಿಸಿಕೊಂಡಿದ್ದಾರೆ. ತನ್ನ ದೇವತೆಗಳು ದೇವರಲ್ಲದೇ ಇದ್ದರು ಅವುಗಳನ್ನು ಯಾವ ಜನಾಂಗವಾದರೂ ಬದಲಾಯಿಸಿಕೊಂಡಿತು ಅಂದ್ರೆ ಏನರ್ಥ? ದೇವತೆಗಳು ಅಲ್ಲದಿದ್ರು ಕೂಡ ಕೆಲವು ಜನರು ಏನ್ ಮಾಡ್ತಾರಂತ ಅದನ್ನ ಬಿಟ್ಕೊಳಕ್ ಇಷ್ಟಪಡೋದಿಲ್ಲ. ಅದನ್ನ ಹೇಳ್ತಾನ ದೇವರು. ಇವು ದೇವತೆಗಳೇ ಅಲ್ಲ, ಆದ್ರೂ ಕೂಡ ಅವ್ನು ಬಿಟ್ಕೊಳಕ್ ಇಷ್ಟಪಡೋದಿಲ್ಲ. ನಾವು ನೋಡ್ರಿ, ಎಷ್ಟು ಅಜ್ಞಾನದಲ್ಲಿ ಮನೋನೆತ್ತುಗಳು ಅಪವಾದಿ ಮುಚ್ಚಿಬಿಡ್ತಾನೆ ಅದ್ರ ಒಂದೊಂದ್ಸರಿ. ಈ ಕಲ್ಲುಗಳಿಗೆ ಇವಕ್ಕ ನಾವು ಮುಕ್ಕೋದಲ್ಲ, ಇದು ದೇವ್ರು ಮಾಡಿರೋ ಸೃಷ್ಟಿ. ನಾವು ಆರಾಧಿಸ್ಬೇಕಾಗಿರೋದು ಯಾರಿಗೆ? ಅದು ಆಮೇಲೆ ವಚನ ಇಟ್ಟಿರ್ತೀವಲ್ಲ, ಅದು ಗೊತ್ತಿಟ್ಕೋಬೇಕಷ್ಟೆ. ಇನ್ನು ನೋಡ್ತೀರಿ ಈ ಮಾತುಗಳೆಲ್ಲ ಹೋಗ್ಬಿಡ್ತಾವ. ಅವೇನಾಗ್ತದೆ ಹೇಳು, ಸಾತಾನು ಕರ್ಕೊಂಡ್ಬಿಡ್ತಾನ. ಪ್ರತಿ ಮಾತು ಶ್ರೇಷ್ಠವಾದ ಬಿಟ್ಟಿರಿ, ನಾನು ವಿಡಿಯೋ ಬಿಡ್ತೀನಲ್ಲ, ನೋಡು ಏನಾಗ್ತಿದೆ. ದೇವತೆಗಳು ಅಂತೇಳಿ ಆ ದೇವತೆಗಳು ಅಲ್ಲದೇ ಇರೋ ದೇವತೆಗಳು ಕೂಡ ಇವ್ರು ಬಿಟ್ಕೊಳಕ್ ಇಷ್ಟಪಡೋದಿಲ್ಲ. ಅಂದ್ರೆ ಕೆಲವು ಜನಾಂಗಗಳು ಏನ್ ಮಾಡ್ತಾರಂದ್ರೆ ಕಲ್ಲುಗಳಿಗೆ ಇವಕ್ಕೆ ಪೂಜೆ ಮಾಡ್ತಾರೆ. ಅವು ದೇವತೆಗಳು ಅಂತೇಳಿ ಇವ್ರು ಆರಾಧಿಸ್ತಾರ, ಆದ್ರೆ ದೇವತೆಗಳು ಅಲ್ಲ. ನಾವು ಆರಾಧಿಸ್ಬೇಕಾಗಿರೋದು ಯಾರಿಗೆ? ಸೃಷ್ಟಿಕರ್ತನಿಗೆ, ಸೃಷ್ಟಿಗಲ್ಲ. ಅದು ನಾವೇನ್ ಮಾಡ್ತಾ ಇದೀವಿ? ಸೃಷ್ಟಿನ ಮಾಡ್ಕೊಂಡು ವಿಗ್ರಹಗಳು ಮಾಡ್ಕೊಂಡು ಇದ್ರಾಗೆ ದೇವರದನಂತ ನಾವು ಆರಾಧಿಸ್ತೀವಿ. ದೇವರೇನಂತ, ನಾನು ಕಲ್ಲುಗಳಲ್ಲಿ ಗಿಡಗಳಲ್ಲಿ ನಾನಿಲ್ಲ, ನಾನು ಎಲ್ಲೇದೀನಿ, ನಾನು ಸೃಷ್ಟಿಗೆ ಅತೀತನು. ಸೃಷ್ಟಿಕರ್ತನಂದ್ರೆ ಏನು? ಇವಾಗ ಈ ಪುಸ್ತಕ ಐತೆ, ಈ ಪುಸ್ತಕ ಪ್ರಿಪೇರ್ ಮಾಡಿರೋದು ಯಾರು? ನಾನು ಪುಸ್ತಕ ಪ್ರಿಪೇರ್ ಮಾಡೀನಿ. ಈ ಪುಸ್ತಕದಲ್ಲಿ ನಾನಿದ್ದೀನ, ಪುಸ್ತಕ ಹೊರಗಿದ್ದೀನ? ಮತ್ತೆ ನಾನು ಪುಸ್ತಕದಲ್ಲಿ ಎದಿನ ಅಂತ ನೀವು ನೋಡಿದ್ರೆ ಹೆಂಗ? ಇವಾಗ ದೇವ್ರಿಗೆ ಸೃಷ್ಟಿ ಮಾಡ್ಯಾನ, ಸೃಷ್ಟಿ ಹೊರಗದನ, ಸೃಷ್ಟಿ ಒಳಗದನ? ಮತ್ತೆಲ್ಲರೂ ಏನ್ ಮಾಡ್ತಾರ? ಅಜ್ಞಾನ ಅಲ್ಲ ಅದು. ಅದನ್ನೇ ಹೇಳ್ತಾನ ದೇವ್ರು. ಅದೇ ನಾನು ಸೃಷ್ಟಿ ಮಾಡಿ ನೀವು ಸೃಷ್ಟಿನ ಆರಾಧಿಸ್ತಾ ಇರಲ್ಲ. ಸೃಷ್ಟಿಕರ್ತನ ನಾನು, ಸೃಷ್ಟಿಕರ್ತನ ಆರಾಧಿಸ್ಬೇಕು ನಾವು. ಅದ್ರ ಜನಗಳೆಲ್ಲ ಭ್ರಮೆ ಏನಾಗತ್ತೆ? ಸೃಷ್ಟಿನ ಆರಾಧಿಸ್ತಾರೆ. ಅದನ್ನ ಹೇಳ್ತಾನ. ಅದನ್ನ ಬಿಟ್ಕೋ ಅಂದ್ರೂ ಕೂಡ ಬಿಟ್ಕೊಳೋದಿಲ್ಲ ಅಂತ. ಬಿಟ್ಕೊಳೋದಿಲ್ಲ ಅಂತ. ಅದೇ ಬಿಟ್ಕೋ ಅಂದ್ರೂ ಕೂಡ ಬಿಟ್ಕೊಂಡಿಲ್ಲ ಜನಗಳದಾರ. ಆದ್ರೆ ನನ್ನ ಒಂದು ಮಕ್ಕಳು ಏನ್ ಮಾಡ್ತಾರಂದ್ರೆ ಅವ್ರಿಗೆ ಇಷ್ಟ, ನನ್ನ ಬಿಟ್ಟು ಅವ್ರಿಗೆ ಇಷ್ಟಾನುಸಾರದವ್ರನ್ನ ಹಿಡ್ಕೊಳಕ್ ಹೋಗ್ತಾರ ಅಂತ ಹೇಳ್ತಾರ. ನೋಡ್ರಿ ಅಲ್ಲಿ ಏನ್ ಹೇಳ್ತಾನ? ಆದ್ರೆ ನನ್ನ ಜನರು ತಮ್ಮ ಮಹಿಮೆಯಾದ ನನಗೆ ಬದಲಾಗಿ ಕೆಲಸಕ್ಕೆ ಬಾರದನ್ನು ಆರಿಸಿಕೊಂಡರು. ಅವರೇ ದೇವತೆಗಳು ಅಲ್ಲದೆ ಇರೋದನ್ನೇ ನಮಗೆ ಅದೇ ದೇವ್ರಂತ ಹೇಳಿ ಹಿಡ್ಕೊಂತಾರ. ಆದ್ರೆ ನನ್ನ ಮಕ್ಕಳು ನೀವು ನನ್ನನ್ನು ಬಿಟ್ಟು ನಿಮಗೆ ಇಷ್ಟಾನುಸಾರ ನೀವು ಹಿಡ್ಕೊಂತ ಇದ್ರಲ್ಲ ಹೋಗಿ. ಅದೇ ಮಾಡ್ರು ಸೊದೋಮ ಪಟ್ಟಣ ಹಿಡ್ಕೊಂಡ್ರು. ಯಾರು? ಲೋತು. ಆತನ ಮಹಿಮೆಗಾಗಿ ಆತ ಏನೋ ಮಾಡ್ಕೋಬೇಕಂತೆ. ಹಂಗ ನೀನು ಹೋಗ್ಬಾಡ್ರಿ, ನನ್ನನ್ನು ಹುಡುಕ್ರಿ. ನನ್ನನ್ನು ಬಿಟ್ಟು ನೀವು ಏನ್ ಮಾಡಕ್ ಹೋದ್ರು ಕೂಡ ಅದೇನಾಗ್ತದೆ ಗೊತ್ತಾ? ವೇಸ್ಟ್, ಪ್ರತಿಫಲ ಸಿಗೋದಿಲ್ಲ. ಎರಡು ಅಂಶಗಳು 13 ಒಂದು ಮಾತು ಹೇಳ್ತಾರೆ ನೋಡಿ. ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ, ಜೀವ ಜಲದ ಬುಗ್ಗಿಯಾದ ನನ್ನನ್ನು ಬಿಟ್ಟಿದ್ದಾರೆ, ತಮಗೋಸ್ಕರ ತೊಟ್ಟಿಗಳನ್ನು ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು ಕರೆದುಕೊಂಡಿದ್ದಾರೆ. ಅಂದ್ರೆ ಏನು? ದೇವರು ಜೀವ ಜಲ ಓಟ, ಇವ್ರೇನ್ ಮಾಡ್ಯಾರ? ಜೀವ ಜಲನ ಓಟನ ಬಿಟ್ಟು ಆ ನೀರಿನ ಪ್ರದೇಶಕ್ಕೆ ಹೋಗಿ ಅಲ್ಲಿ ತೊಟ್ಟಿಗಳು ಕಟ್ಕೊಂತಾರಂತ. ಜೀವಜಲ ಓಟ ಎಲ್ಲೈತಿ? ಜೀವಜಲ ಓಟ ಅಂದ್ರೆ ಏನು? ಜೀವಜಲ ಬುಗ್ಗೆ ಅಂದ್ರೆ ಏನು? ಅಂದ್ರೆ ಕಂಟಿನ್ಯೂಸ್ ನೀರ್ ಫ್ಲೋ ಆಗತ್ತೆ. ಕಂಟಿನ್ಯೂಸ್ ನೀರ್ ಬರ್ತಾನೆ ಅದ, ಉಕ್ಕುತ್ತದ, ಬರ್ತಾನೆ ಅದ, ನಾನ್ ಸ್ಟಾಪ್ ನೀರ್ ಬರ್ತದವ. ನಾನ್ ಸ್ಟಾಪ್ ನೀರ್ ಬರತ್ತಲ್ಲಿ ನಾವು ಇರ್ಬೇಕಾ? ಇಲ್ಲ ನೀರಿಲ್ಲದ ಪ್ರದೇಶದಲ್ಲಿ ಹೋಗಿ ಅಲ್ಲಿ ತೊಟ್ಟಿ ಕಟ್ಕೋಬೇಕಾ? ನೀರು ಯಾವಾಗ ಫ್ಲೋ ಆಗಿದ್ದಾಗ ಅಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನೀರ್ ಯಾವಾಗ ಫ್ಲೋನಾಗ ಬರಕತ್ತೆ, ನಮಗೆ ಅಲ್ಲೇ ಅವಸರ ಇರ್ತದೆ, ಪ್ರತಿ ಅವಸರ ತೀರ್ತದೆ. ನಾವು ನೀರಿಲ್ಲದ ಪ್ರದೇಶ ಹೋಗಿ ಅಲ್ಲಿ ತೊಟ್ಟುಗಳು ಕಟ್ಕೊಂಡು ನೀರು ತುಂಬಿಸ್ಕೊಂಡ್ರೆ ಅದು ಎಷ್ಟು ದಿನ ಇರ್ತದೆ? ಸ್ವಲ್ಪ ದಿನ ಇರ್ತದೆ. ಆಮೇಲೆ ಅದೇ ಮಾಡ್ತಿರೋ ಜನ ಕೂಡ ಸಮಸ್ತ ದೇವ್ರ ಹತ್ರ ಐತೆ. ದೇವ್ರನ್ನ ಬಿಟ್ಟು
ನಾವ್ ಏನೋ ಮಾಡಕ್ ಹೋಗಿ ಅಲ್ಲಿ ತೊಟ್ಟುಗಳು ಕಟ್ಕೊಂಡಿ ಬಂತು, ಅದು ಎಷ್ಟು ದಿನ ಇರ್ತದೆ? ಸ್ವಲ್ಪ ದಿನ ಇರುತ್ತೆ. ಅದೇನಾಗ್ತದೆ? ನಶಿಸೋದು. ಅದಕ್ಕೆ ದೇವ್ರೇನ್ ಗೊತ್ತಾ, ಜೀವ ಜಲ ಬುಗ್ಗೆಯನ್ನು ನಾನು ನಿಮ್ಮ ಒಳಗಿಟ್ಟಿನ, ನಾನು ನಮ್ಮ ಒಳಗೆ ಇಟ್ಟನ. ಸಮಸ್ತ ದೇವರೆಲ್ಲ ಐತೆ. ನಾವು ದೇವ್ರದಾಗ ಇದ್ರೇನೆ ನಮಗೆ ಸಮಸ್ತ ದೇವ್ರು ಕೊಡ್ತಾನೆ. ನಾವ್ ಹಿಡ್ಕೊಳಕ್ ಹೋಗಿ ನಾವು ಲೋಕ ಆಕರ್ಷಣೆ ಹೋಗಿ ನಾವೇನೋ ಮಾಡ್ಬೇಕಂತ ಹೋಗಿವತ್ತು, ಅದೇನಾಗ್ತೈತೆ ಹೇಳು? ಖಾಲಿ ಆಗ್ತತೆ, ಅದು ನಿಂದ್ರದಿಲ್ಲ, ಅದೊಂದಿನ ನಾಶನ ಆಗ್ತತೆ. ಅರ್ಥ ಆಯ್ತಾ? ನಾವು ದೇವ್ರನ್ನ ಹಿಡ್ಕೊಂಡೇ ಪ್ರಯಾಣ ಮಾಡಬೇಕು. ದೇವ್ರ ತಲ್ಲೇ ಐತೆ ಸಮಸ್ತ, ಆತನ ತಲ್ಲೇ ಐತೆ. ಅದಕ್ಕೆ ಅಬ್ರಾಮ್ ಏನ್ ಮಾಡೋಣ ಗೊತ್ತಾ, ನೀನು ಹೋಗಪ್ಪ, ನಾನು ಬಲಿಪೀಠ ಕಟ್ಕೊಂಡು ನಾನು ದೇವ್ರ ತಲೆ ಸಹವಾಸ ಮಾಡ್ತೀನಿ, ದೇವ್ರ ತಲೆ ಕನೆಕ್ಷನ್ ಇಟ್ಕೊಂತೀನಿ. ನನಗೇನಿಲ್ಲ ಅಂದ್ರೂ ಕೂಡ ನನಗೆ ಸ್ವಾಸ್ಥ್ಯ ದೇವ್ರು ನನಗೆ ಕೊಟ್ಟೆ ಕೊಡ್ತಾನೆ. ಇವಾಗವರೆಗೂ ಕೂಡ ಆ ಸ್ವಾಸ್ಥ್ಯನ ಇಸ್ರಾಯೇಲ್ ಪ್ರಜೆಗಳಿಗೆ ದೇವ್ರು ಕೊಟ್ಟನ. ಅಬ್ರಾಮ್ ಸಂತಾನಕ್ಕೆ, ಇಸ್ರಾಯೇಲ್ ಪ್ರಜೆ ಆ ಒಂದು ಆಶೀರ್ವಾದ ಇವಾಗ ಎಷ್ಟು ವರ್ಷ, 3,500 ವರ್ಷ ಹಿಂದೆ ದೇವ್ರ ಆಶೀರ್ವಾದ ಮಾಡಿದ್ರೆ ಇವಾಗವರೆಗೂ ಕೂಡ ಇಸ್ರಾಯೇಲ್ ಪ್ರಜೆನ, ಇಸ್ರಾಯೇಲ್ ದೇಶ ಹೆಂಗ ಆಶೀರ್ವದಿಸ್ತಾನೆ ಹೇಳ್ರಿ? ಪ್ರಪಂಚದಲ್ಲೇ ಇಸ್ರಾಯೇಲ್ ದೇಶನ ಮುಟ್ಟೋ ಧೈರ್ಯ ಇಡೀ ಯಾವ ದೇಶದ ಒಳಗಿಡಿಲ್ಲ. ಯಾವ ದೇಶಕ್ಕೆ ಐತಾ? ಪ್ರಪಂಚದಲ್ಲಿ ಟೆಕ್ನಾಲಜಿ ಬರ್ಬೇಕಂದ್ರೆ ಇಸ್ರಾಯೇಲ್, ಮೊಬೈಲ್ ಫೋನ್ ಬರ್ಬೇಕಂದ್ರೆ ಇಸ್ರಾಯೇಲ್. ನೀನ್ ಏನ್ ತಗೊಂತಿ ತಗ, ಎಲ್ಲಿಂದ ಬರಗದವ? ಇಸ್ರಾಯೇಲಿಂದ ಬರಗದೆ. ಸಣ್ಣ ದೇಶ ಮತ್ತೆ ಇಸ್ರಾಯೇಲ್, ಒಂದು ಬೆಂಗಳೂರಷ್ಟು ಕೂಡ ಇರೋದಿಲ್ಲ. ಅಷ್ಟು ಸಣ್ಣ ದೇಶ ಇಡೀ ಪ್ರಪಂಚನೇ ಅಲ್ಲಾಡಿಸ್ತದೆ. ಆಮೇಲೆ ಯಾರು ಮಾಡಿರೋ ಆಶೀರ್ವಾದ? ದೇವ್ರು ಮಾಡಿರೋ ಆಶೀರ್ವಾದ. ಯಾವಾಗ ಮಾಡಿರೋದು? 3,500 ವರ್ಷ ಹಿಂದೆ ಅಬ್ರಾಮ ಮಾಡಿರೋ ಆಶೀರ್ವಾದ ಅದು. ನಾನು ನಿನಗೆ ಒಂದು ಸ್ವಾಸ್ಥ್ಯನ ಕೊಡ್ತೀನಿ ಅಂತೇಳಿ. ಆ ಸ್ವಾಸ್ಥ್ಯನ ಕೊಟ್ಟಾನ. ಹೆಂಗ್ ಕೊಟ್ಟಾನ ಹೇಳು? ನಿನ್ನಿಂದ ಅನೇಕ ಜನಾಂಗಗಳನ್ನ ಆಶೀರ್ವದಿಸ್ತೀನಿ ಅಂತ ಹೇಳ. ಇವಾಗ ಅದೇ ಆಶೀರ್ವಾದನೆ ಅವ್ರಿಂದ ಬರುತ್ತಿರೋ ಪ್ರತಿ ಟೆಕ್ನಾಲಜಿ ಪ್ರತಿ ದೇಶನ ಉಪಯೋಗ ಮಾಡಕನಾಗತ್ತೆ. ಯಾರಿಂದ ಅಭಿವೃದ್ಧಿ ಬರಕತ್ತೆ? ಅವ್ರಲ್ಲಿದ್ದಾನೆ. ಯಾರು ಮಾಡಿರೋದು? ಅದು ದೇವರು. ಸ್ವಾಸ್ಥ್ಯ ಹಂಗಿರ್ತದೆ. ಅವ್ರ ಮುಟ್ಟ ಅಧಿಕಾರ ಐತೆ, ಯಾರಿಗನ ಧೈರ್ಯ ಐತಾ? ಅವ್ರ ಬಲ ಅಂತಲ್ಲ, ಅವ್ರ ಟೆಕ್ನಾಲಜಿ ಐತೆ, ಎಲ್ಲ ಐತೆ. ಅವ್ರ ಸುತ್ತಲೂ ದೇವ್ರ ಪ್ರೊಟೆಕ್ಷನ್ ಐತೆ. ಆಮೇಲೆ ಹಂಗ ನಮಗೆ ದೇವ್ರು ಕೊಟ್ಟರು ಆಶೀರ್ವಾದ ಹೆಂಗಿರೋದು ಗೊತ್ತಾ? ನಾವೊಂದೇ ಆಶೀರ್ವಾದ ಅನ್ನೋದಿಲ್ಲ, ನಮ್ಮಲ್ಲಿದ್ದ ಅನೇಕ ಜನಾಂಗಗಳು ಆಶೀರ್ವಾದ ಅನ್ನೋದಾರ. ಆಮೇಲೆ ದೇವ್ರ ಮಕ್ಕಳು ಕೊಟ್ಟರು ಆಶೀರ್ವಾದ ಅದು. ನಾವೇನ್ ಮಾಡ್ತೀವಿ? ನಾವು ಸ್ವಲ್ಪ ಸಂಪಾದಿಸ್ಕೋಬೇಕು, ನಾವೇನೋ ಮಾಡ್ಕೋಬೇಕು, ನಾವೇ ಸೆಲ್ಫ್ ನೋಡ್ಕೊಂತೀವಿ. ಲೋತ್ ಅದೇ ನೋಡ್ಕೊಂಡಿರೋದು, ನಾನ್ ಬೇಸಿದ್ರೆ ಸಾಕು, ನಾನು ಹೆಸರು ಸಂಪಾದಿಸಿದ್ರೆ ಸಾಕು ಅನ್ಕೋಣ. ಆದ್ರೆ ಅಬ್ರಾಮ್ ಏನ್ ಮಾಡೋಣ? ನಾನು ದೇವ್ರದಲ್ಲಿ ಇದ್ರೆ ಸಾಕು, ನನ್ಗೆ ದೇವರೇ ಇಂಪಾರ್ಟೆಂಟ್ ಅನ್ಕೊಂಡ. ಅದಕ್ಕೆ ಅಬ್ರಾಮ್ ಏನ್ ಮಾಡೋಣ? ಅಬ್ರಾಮ್ ಅನೇಕ ಜನಾಂಗಗಳನ್ನ ಆಶೀರ್ವಾದ ಮಾಡೋಣ. ವಿಶ್ವಾಸಗಳಿಗೆ ತಂದೆ ಯಾರು? ಅಬ್ರಾಮೇ. ಮತ್ತೆ ಲೋತದೇನೋ ಅಲ್ಲಿ ಮುಗಿದೈತ್ ಕತೆ. ಅಬ್ರಾಮ್ ಇವಾಗವರೆಗಲ್ಲ, ದೇವ್ರ ರಾಕಡವರೆಗೂ ಇರ್ತದೆ. ಆಮೇಲೆ ನೋಡಿ, ಎಲ್ಲವರಿಗೂ ಆಶೀರ್ವಾದ ಐತಿ. ದೇವ್ರ ತಲ್ಲಿರೋ ಕನೆಕ್ಷನ್ ಹೇಳ್ರಿ. ಇವಾಗ ನಾವೇನ್ ಆರಿಸ್ಕೋಬೇಕು? ಲೋಕನ ಆರಿಸ್ಕೋಬೇಕಾ? ದೇವ್ರನ್ನ ಆರಿಸ್ಕೋಬೇಕಾ? ಯಾವ್ದು ಶಾಶ್ವತ? ಕಾಣ್ತದೆ ಎಲ್ಲ ನಮಗೆ. ಕಣ್ಣೆತ್ತಿ ನೋಡಿದ್ರೆ ಎಲ್ಲ ಕಾಣ್ತದೆ. ಕಾಣ್ತದೆ ಅಂತೇಳಿ ನಾವು ಅದಕ್ಕೆ ಆಕರ್ಷಣೆ ಒಳಗಾಗಿ ಬಂತು, ಅದೊಂದಿನ ನಾಶನ ಆಗುತ್ತೆ. ಆದ್ರೆ ದೇವ್ರ ತಲೆ ಮಾಡುವಂತ ಪ್ರಯಾಣ ಹೆಂಗಿರ್ತದೆ ಗೊತ್ತಾ? ತ್ಯಾಗಪೂರ್ವಕವಾಗಿರ್ತದೆ. ನಾವು ತ್ಯಾಗ ಮಾಡಬೇಕು. ಅಬ್ರಾಮ್ ಅದನ್ನೇ ಮಾಡ್ತಾನೆ. ನನಗೆ ಬೇಡ ಅದು, ನಾನು ದೇವ್ರ ತಲೆ ಇದೀನಲ್ಲ ಅದೇ ನನಗೆ ಸಂತೋಷ ಅನ್ಕೊಂತಾನೆ. ಆದ್ರೆ ದೇವ್ರ ಅಬ್ರಾಮ್ನ ಕೈ ಬಿಟ್ಟನ? ಬಿಟ್ಟಿಲ್ಲ. ಎಷ್ಟು ಆಶೀರ್ವದಿಸ್ತಾನೆ ಹೇಳು? ಆ ಒಂದು ಸಂತಾನಲ್ಲಿದ್ದ ಬಂದಿರುವಂತ ಸಂತಾನ ಇಡೀ ಪ್ರಪಂಚಕ್ಕೆ ಆಶೀರ್ವಾದಕರವಾಗಿ ಮಾಡ. ಹಂಗ ನಮ್ಮನ್ನೊಂದೇ ದೇವ್ರ ಆಶೀರ್ವಾದ ಮಾಡೋದಿಲ್ಲ, ನಮ್ಮಲ್ಲಿದ್ದ ಅನೇಕ ಜನಾಂಗನ ದೇವರ ಆಶೀರ್ವಾದ ಮಾಡೋದು ಮಾಡ್ತಾರೆ. ಅದು ದೇವ್ರದಲ್ಲಿರುವಂತ ಸಂಬಂಧ, ಆ ಒಂದು ಕನೆಕ್ಷನ್ ಹಂಗಿದ್ದಾಗ ಆಶೀರ್ವಾದ ಕೂಡ ಹಂಗೆ ಇರ್ತದೆ. ಹೆಂಗಿರ್ಬೇಕು ನಾವು? ದೇವ್ರದಲ್ಲಿ ಕನೆಕ್ಷನ್ ಇಟ್ಕೋಬೇಕು, ಅಲ್ಲಿ ಬಿಡಬಾರ್ದು. ಏನೇ ಬರ್ಲಿ, ಏನೇ ಆಗಿರ್ಲಿ, ತ್ಯಾಗ ಮಾಡಬೇಕು. ದೇವ, ನಿನಕಿನ ಹೆಚ್ಚಿನ ನನಗೇನಿಲ್ಲ, ನೀನೇ ನನಗೆ ಇಂಪಾರ್ಟೆಂಟ್, ನೀನೇ ನನಗೆ ಸ್ವಾಸ್ಥ್ಯ. ಯಾರನ್ನ ಕೈ ಬಿಡುವುದು? ದೇವರು ಕೈ ಬಿಡೋದು. ನಂಬಿಗಸ್ತನ ಇನ್ನ ಕೈ ಹಿಡ್ಕೊಂಡು ನಡೆಸ್ತಾನ, ಬಲಪಡಿಸ್ತಾನ, ಧೈರ್ಯ ಪಡಿಸ್ತಾನ, ಪ್ರೋತ್ಸಾಹಿಸ್ತಾನ, ಕಣ್ಣೀರು ಒರೆಸ್ತಾನ, ದುಃಖ ಒರೆಸ್ತಾನ, ಸಮಸ್ಯೆಗಳು ತೀರಿಸ್ತಾನ, ಆನಂದ ಕೊಡ್ತಾನ, ಸಂತೋಷ ಕೊಡ್ತಾನ.
ಇವೆಲ್ಲ ಎಲ್ಲಿಂದ ಬರ್ತಾವ? ದೇವರಿಂದ ಬರ್ತಾವ. ಮನುಷ್ಯರಿಂದ ಬರುವಂತ ಸಹಾಯ ಸ್ವಲ್ಪ ಮಟ್ಟಿಗೆ ಇರ್ತದೆ. ದೇವರಿಂದ ಬರುವಂತ ಸಹಾಯ ಸಮೃದ್ಧಿ ಇರ್ತದೆ. ಅದು ನಿಂದಿರೋದಿಲ್ಲ. ಆಕಾಶ ದ್ವಾರಗಳು ತೆರೆದಾನಂದ್ರೆ ಅದು ನಿಂದ್ರಸ ತಾಕತ್ ಯಾರಿಗೈತೆ? ಯಾರಿಗೈತಾ? ಅದಕ್ಕೆ ಹೆಸರು ನಾಡ್ತಾನ, ನೀವು ತೆರೆಚಿನ ತಳುಕುಲು ಎವರು ಮುಯಲಾರು, ಯಾರು ಮುಚ್ಚಕ್ಕಾಗೋದಿಲ್ಲ. ಆಶೀರ್ವಾದ ಎಲ್ಲಿ ಪಡ್ಕೋಬೇಕು? ಅಲ್ಲಿ ಪಡ್ಕೋಬೇಕು. ದೇವ ನೀನ್ ನನ್ನ ಆಶೀರ್ವಾದ, ನನ್ನ ಕುಟುಂಬ ನೀನ್ ಆಶೀರ್ವಾದಿಸ್ಬೇಕ, ನನ್ನ ಕುಟುಂಬ ನೀನ್ ಮೇಲೆ ಎತ್ತಬೇಕ. ಆಮೇಲೆ ಅದು ಮನುಷ್ಯರಲ್ಲಿ ಎತ್ತಬೇಕಾಗಿರೋದು, ದೇವ್ರ ಎತ್ತಬೇಕ. ದೇವ್ರ ಎತ್ತಿದ್ರೆ ಅದು ಹೆಂಗಿರ್ತದೆ ಗೊತ್ತಾ? ನಮ್ಮನ್ನೊಂದೆಲ್ಲ ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡ್ತಾರೆ. ಅದು ದೇವ್ರ ಉದ್ದೇಶ. ಅದಕ್ಕೆ ಹೇಳ್ತಾನೆ, ಒಬ್ಬರಲ್ಲಿ ಸಾಕು ನನಗೆ. ಇನ್ನೊಬ್ಬಳು ನಿಂತ್ಗ ನಿನ್ನಿಂದ ನಾನು ದೇಶನ ಕಾಪಾಡ್ತೀನಿ ಅಂತ. ದೇಶನ, ಊರ್ನಲ್ಲ, ಪಟ್ಟಣದಲ್ಲ, ಬೀದಿನಲ್ಲ, ದೇಶನ ಕಾಪಾಡ್ತಾನಂತ ಒಬ್ಬರಿದ್ರೆ. ಮತ್ತೆ ಒಬ್ರು ನಾವೆದು ಕಾಪಾಡುದು? ಆಮೇನ್. ಹೌದಾ ಇಲ್ಲ? ನಾನೇದಿನ ದೇವ, ನನ್ನ ಹಿಡ್ಕ, ನನ್ನಿಂದ ಆಶೀರ್ವಾದಿಸ ಮಾಡು. ನನ್ನ ಕುಟುಂಬ ಅಟ್ಲೀಸ್ಟ್ ದೇಶನ ಮಾಡ್ಬಿಡು. ನಮ್ಮ ಕುಟುಂಬ ಆಶೀರ್ವಾದ ಅಂದ್ರೆ ಸಾಕಲ್ಲ, ನಮ್ ಬಂಧುಗಳು ಆಶೀರ್ವಾದ ಅಂದ್ರೆ ಸಾಕಲ್ಲ, ನಮ್ಗಿರೋ ಬೀದಿ ಆಶೀರ್ವಾದಿಸರು ಅಂದ್ರೆ ಸಾಕಲ್ಲ. ಇನ್ನೆಷ್ಟು ವರ್ಷ ಅಂತ ಈ ಲೋಕ, ಈ ಪಾಪ, ಈ ಪಾರಿಸತ್ವಲೆ ಇದನ್ನ ನೋಡಿ ಬದುಕದ ಜೀವಿತ? ನಾವು ಜೀವಿಸೋದು ಯಾವ್ದಕ್ಕಾಗಿ? ದೇವ್ರ ರಾಜ್ಯಕ್ಕಾಗಿ. ಇಲ್ಲಿ ನಾವು ಯಾರು? ಪರದೇಶಗಳು. ಇದೆಲ್ಲ ನಮಗೆ ಶಾಶ್ವತವಾದದ್ದು. ನಮ್ಮ ಆಲೋಚನೆ, ನಮ್ಮ ದೃಷ್ಟಿ ಎಲ್ಲ ಎಲ್ಲಿರ್ಬೇಕು? ದೇವ್ರ ತಲೆ ಇರ್ಬೇಕು. ಇಲ್ಲಿ ಪಾಪ ಆಕರ್ಷಣೆಗಳು ಅಲ್ಲ. ಲೋತಿಗ ಅಬ್ರಾಮ್ಗಿರೋದು ಇದಲ್ಲ, ಪಾಪ ಅಲ್ಲ. ಪಾಪ ಅಬ್ರಾಮ್ ಸುತ್ತನೂ ಐತೆ, ಲೋತು ಸುತ್ತನೂ ಐತೆ. ಆದ್ರೆ ಅಬ್ರಾಮ್ ಆಲೋಚನೆ ಏನೈತೆ? ದೇವ್ರು. ಲೋತ ಆಲೋಚನೆ ಏನೈತೆ? ಲೋಕ ಸಂಪಾದನೆ. ಆಲೋಚನೆ ಡಿಫ್ರೆಂಟ್ ಐತೆ. ನಾವ್ ಅನ್ಕಂತೀವಿ ಈ ಲೋಕ ಆಕರ್ಷಣೆ ಐತೆ, ಆ ಫ್ರೆಂಡ್ಸ್ ಇದಾರ, ಈ ಲೋಕ ಐತೆ, ಈ ಲೋಕಲಿದ್ದ ನಾವು ಕೆಟ್ಟೋಗ್ತಿದೀವಿ. ಅಬ್ರಾಮ್ ಕೂಡ ಲೋಕದಾಗ ಅದಾನ. ಆದ್ರೆ ಅಬ್ರಾಮ್ ಆಲೋಚನೆ ವಿಧಾನ ಏನೈತೆ? ದೇವ್ರು ಕನೆಕ್ಷನ್. ಕೆಟ್ಟೋಗೋದು ಲೋಕದಿದ್ದಲ್ಲ, ನಮ್ಮಲ್ಲಿ ಬರುವಂತ ಆಲೋಚನೆಗಳಿದ್ದ. ಏನಿರ್ಬೇಕು? ನಮ್ಮ ಆಲೋಚನೆ ವಿಧಾನ ಸರಿಯಾಗಿರ್ಬೋದು. ಅವಾಗ ಎಷ್ಟೇ ಲೋಕದಲ್ಲಿ ನಾವು ಜೀವಿಸಿದ್ರು ಕೂಡ, ಎಷ್ಟು ಸುತ್ತಮುತ್ತ ಪಾಪದಲ್ಲಿದ್ರು ಕೂಡ, ನಮ್ಮ ಆಲೋಚನೆ ವಿಧಾನ ಹೆಂಗಿರ್ಬೇಕು? ಕನೆಕ್ಷನ್ ದೇವ್ರದಾಗಿರ್ಬೇಕು. ಅದು ನಮ್ಮನ್ನು ಸ್ಥಿರಪಡಿಸ್ತದೆ. ಆಮೇಲೆ ಅರ್ಥ ಆಯ್ತಾ? ಹೇಳ್ರಿ ಇವಾಗ ಯಾವ್ದು ಬೇಕು? ದೇವ್ರ ಲೋಕ? ಎದಕ್ಕ? ಲೋಕ ಅಸ್ಥಿರತ್ವವಾದದ್ದು, ದೇವ್ರ ಸ್ವಾಸ್ಥ್ಯ ಶಾಶ್ವತವಾದದ್ದು. ಆಮೇಲೆ ನಾವು ಶಾಶ್ವತವಾದದ್ದು ಹಿಡ್ಕೊಳ್ಳೋಣ. ನಾವು ಆಶೀರ್ವಾದ ಹೊಂದಬೇಕು, ನಮ್ಮಲ್ಲಿದ್ದ ಅನೇಕರ ಆಶೀರ್ವಾದ ಹೊಂದಬೇಕು. ಆಮೇಲೆ ಅದು ದೇವ್ರು ನಮಗೆ ಮಾಡ್ತಿರೋ ವಾಗ್ದಾನ. ನೀನ್ ಅದನ್ನೇ ಕೇಳ್ಬೇಕು, ದೇವ ನನ್ನ ಆಶೀರ್ವಾದ ಮಾಡು, ನನ್ನಿಂದ ಅನೇಕರ ಆಶೀರ್ವಾದ ಆಗಬೇಕು. ಆ ರೀತಿ ನಾನು ಜೀವಿಸ್ಬೇಕು. ನನ್ನ ಕರೆದಿ ಅದ ಒಂದು ಉದ್ದೇಶ ಇರ್ತದೆ. ದೇವ್ರು ನಮ್ಮನ್ನ ಯಾವಾಗ ಏರ್ಪಾటు ಮಾಡ್ಕೊಂಡಿರ್ತಾನೆ ಗೊತ್ತಾ? ಜಗತ್ ಉತ್ಪತ್ತಿಗೆ ಮುಂಚೆನೆ ದೇವ್ರು ನಮ್ಮನ್ನ ಆರಿಸ್ಕೊಳ್ಳೋಣ. ಯಾವಾಗ? ಇನ್ನ ಭೂಮಿ ಸೃಷ್ಟಿ ಹಾಕಿನ ಮುಂಚೆನೆ ದೇವ್ರು ನಮ್ಮನ್ನ ಆರಿಸ್ಕೊಳ್ಳೋಣ. ಮತ್ತೆ ಭೂಮಿ ಸೃಷ್ಟಿ ಹಾಕಿನ ಮುಂಚೆನೆ ದೇವ್ರು ನಮ್ಮನ್ನ ಆರಿಸ್ಕೊಳ್ಳೋಣ ಅಂದ್ರೆ ಅದು ನಮ್ಮ ಮೇಲೆ ಉದ್ದೇಶ ಸಂಕಲ್ಪ ಇರ್ತದೆ. ಇಲ್ಲಿ ನಾವು ಬಂದು ಕುತ್ಕೊಂಡಿವಿ ಅಂದ್ರೂ ಕೂಡ ಇದು ದೇವ್ರು ಆಲ್ರೆಡಿ ಸಂಕಲ್ಪಿಸಿರೋದು. ಯಾರು ಬಂದು ನನ್ನ ಸನ್ನಿಧಿನಲ್ಲಿ ನಾನು ಆಕರ್ಷಿಸಿಲ್ಲ ಅಂದ್ರೆ ಯಾರು ನನ್ನ ಸನ್ನಿಧಿಗೆ ಬರೋದಿಲ್ಲ ಅಂತ ಹೇಳ್ತಾರ. ಆಮೇನ್. ಅರ್ಥ ಆಯ್ತಾ? ನಾವು ಸುಮ್ಮನೆ ಆಶಾಮಾಸಿಗೆ ಬಂದು ಸನ್ನಿಧಿನಲ್ಲಿ ಕುತ್ಕೊಂಡಿರೋದಿಲ್ಲ. ನಾವು ಕುತ್ಕೊಂಡಿವಂದ್ರೆ ಅಲ್ಲಿ ಆತ ನಮ್ಮನ್ನು ಆಕರ್ಷಿಸ್ತಾರೆ. ಅದಕ್ಕಾಗಿ ನಾವು ಬಂದು ಕುಂತೀವಿ. ಕೃಪೆ ದೇವ್ರು ನಮಗೆ ಕೊಟ್ಟನ ಸುಮ್ಮನೆ ಕರೆದಿರೋದಿಲ್ಲ. ಕರೆದಿರುವಾದ ನಂಬಿಗಾಸ್ತಾನೆ. ಎದಕ್ಕೆ ಕರೆದಾನ ಗೊತ್ತಾ? ನಮ್ಲಿದ್ದ ಏನೋ ಕೆಲಸ ಐತೆ ದೇವರಿಗೆ. ನಮ್ಲಿದ್ದ ಆತನ ಕೆಲಸ ಏನೋ ಮಾಡಿಸ್ಕೊಳೋದೈತೆ. ಆತನ ಪ್ರಣಾಳಿಕೆ ಏನೋ ನೆರವೇರಿಸ್ಕೊಳೋದೈತೆ. ಆತನ ಉದ್ದೇಶ ಏನೋ ನೆರವೇರಿಸ್ಕೊಳೋದೈತೆ. ಅದಕ್ಕಾಗಿ ದೇವ್ರು ನಮ್ಮನ್ನು ಕರೆದಾನ. ಅದಕ್ಕೆ ನಾವು ಲೋಬಿಡ್ಬೇಕು. ನಾವು ಆತಗ ದೇವ ನನ್ನ ವಾಡ್ಕಪ್ಪ, ನೀನ್ ಏನ್ ಚಿತ್ತ ನೆರವೇರಿಸ್ಬೇಕು ಅನ್ಕಂದ್ಯ ನಾನಿದ್ದೀನಿ, ನನ್ನಿದ್ದ ನಡೆಸ್ಕೊಪ್ಪ. ನಾನು ಬಲಹೀನಳು, ಬಲಹೀನಳು. ಅದು ನೀನು ಬಲವಂತರು. ನನ್ನಲ್ಲಿ ನೀನು ಶಕ್ತಿನ ತುಂಬಿಸಿ
ನನ್ನ ನಡೆಸು, ಕೃಪೆ ತುಂಬಿಸಿ ನನ್ನ ನಡೆಸು ಅಂತೇಳಿ ನಾವು ಆತಗೆ ಅಪ್ಪಗಿಸ್ಕೊಂಡ್ರೆ ಆತ ನಮ್ಮನ್ನ ಕೈಯಲ್ಲಿ ಹಿಡ್ಕೊಂಡು ನಡೆಸ್ತಾನೆ. ಅವ್ ಹೆಂಗಿರ್ತದೆ ಗೊತ್ತಾ ಪ್ರಯಾಣ, ಅಬ್ರಾಮ್ ಹೆಂಗ್ ಪ್ರಯಾಣ ಮಾಡ್ತಾನ ನೋಡು, ಆ ರೀತಿ ಇರ್ತದೆ ನಮ್ಮ ಪ್ರಯಾಣ. ಸಮಸ್ತ ಅವರೇ ಬಂದು ನಮ್ಗೆ ಕೊಡ್ತೀವ ಅಂತಾರ. ನಿನ್ಗೇನು ನಿನ್ ದ್ವಾರಗಳು ತೆರಿತಿರ್ತಾವ ಅಷ್ಟೇ. ನೀನ್ ಏನ್ ಕೈ ಹಾಕ್ತೀವೋ ಅಲ್ಲಿ ದ್ವಾರಗಳು ತೆರಿತಿರ್ತಾವ. ನೀನ್ ಏನ್ ಉದ್ದೇಶ ಇಟ್ಕೊಂಡು ನೀನ್ ಪ್ರಯಾಣ ಮಾಡ್ತಿರ್ತೀವ ಅಲ್ಲಿ ದೇವ್ರ ಸಹಾಯ ನಿನಗೆ ಇರ್ತದೆ. 100 ಮಂದಿ ನಿನಗೆ ಒಂದ್ ಸೈಡ್ ಇದ್ರು ಕೂಡ ನಿನಗೆ ದೇವ್ರ ಏನಾನಂದ್ರೆ ಆ ಧೈರ್ಯನ ಬೇರೆ. ಆಮೇಲೆ ಪ್ರಪಂಚ ಎಲ್ಲ ಒಂದಾದ್ರು ಕೂಡ ನನಗೆ ದೇವ್ರ ಅದಾರ ಅನ್ನೋ ಧೈರ್ಯ. ಆಮೇಲೆ ಈ ಕಡೆ 1000 ಮಂದಿಗೆ, ಈ ಕಡೆ 10,000 ಮಂದಿಗೆ ಏನಾದ್ರು ಕೂಡ ನಿನಗೆ ಏನಾಗೋದಿಲ್ಲ ಅಂತ ವಾಗ್ದಾನ ಮಾಡೋಣ ದೇವ್ರು. ಮತ್ತೆ ಎಲ್ಲಿ ನಮಗ್ ಸುರಕ್ಷಿತ ಐತೆ, ಎಲ್ಲಿ ನಮಗ್ ಕ್ಷೇಮ ಐತೆ ದೇವ್ರ ಹತ್ರ, ಅದನ್ನ ಮರಿಬಾರ್ದು. ಆಮೇಲೆ ಎಲ್ಲಾ ಮಾತುಗಳು ದೇವ್ರ ಆಶೀರ್ವದಿಸಿ ನಮ್ಮ ಹೃದಯದಲ್ಲಿ ಸ್ಥಿರಪಡಿಸಿ ದೇವ್